ಹಲೋ ನಮಸ್ತೆ. ಏನಿದು ಡಿಶ್ ಗೆಸ್ ಮಾಡಿದ್ರಾ? ಎಸ್, ನಂದಿನಿ ಮತ್ತು ನಾಗಾರ್ಜುನ ಅಲ್ಲಿ ಸಿಕ್ಕತ್ತಲ್ಲ, ಪಾಲಕ್ ದಾಲ್ ಪಪ್ಪು ಇದೇನೇನೆ ನನ್ನ ಫೇವ್ರೆಟ್. ಇದು ನಾನು ಅಲ್ಲಿ ಹೋದರೆ ತಾಲಿ ಎಲ್ಲ ತೊಗೊಂಡ್ರೆ ಅನ್ಲಿಮಿಟೆಡ್ ತಾಲಿ ಅಂತ ಇದನ್ನೇ ಒಂದು 2 ಟೈಮ್ಸ್ ತಿನ್ಬಿಡ್ತೀನಿ ನೆಮ್ಮದಿ ಆಗೋಷ್ಟು. ಸೊ ಇವತ್ತು ಅದನ್ನು ಮನೆಯಲ್ಲೇ ಟ್ರೈ ಮಾಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನು ಲೈಫ್ ಸ್ಟೈಲ್ಸ್. ನನಗೆ ಈ ವಿಡಿಯೋ ನೋಡ್ತಾ ಇದ್ರೇ ಅನ್ನಿಸ್ತಾ ಇದೆ, ಹೊಟ್ಟೆ ತುಂಬ ತಿಂದಾಯಿತು. ಸೊ ಸ್ಟಾರ್ಟ್ ಮಾಡೋಣ ರೆಸಿಪಿನ. ಒಂದು ಕುಕ್ಕರಲ್ಲಿ ನಾನು ತೂವರ್ ದಾಲ್ ಅಂದರೆ ಸಾಂಬಾರು ಮಾಡ್ತಾರಲ್ಲ ಬೇಳೆ, ಅದನ್ನು ಒಂದು ಚಿಕ್ಕ ಕಪ್ಪಲ್ಲಿ ಒಂದು 2.5 ಕಪ್ಸ್ ತೊಗೊಂಡಿದ್ದೀನಿ. ಒಂದು 4-5 ಟೈಮ್ಸ್ ವಾಶ್ ಮಾಡಿ ತೊಗೊಂಡಿದ್ದೀನಿ. ನಾನು ಸ್ಟವ್ ಆ್ಯಕ್ಚುಲಿ ಆನ್ ಮಾಡಿಟ್ಟೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅದಾದಮೇಲೆ ಒಂದು 3 ಮೀಡಿಯಮ್ ಸೈಜ್ ಟೊಮ್ಯಾಟೊ, ಚಿಕ್ಕದು ಟೊಮ್ಯಾಟೊ, ಆಮೇಲೆ ಒಂದು 15 to 20 ಗ್ರೀನ್ ಚಿಲ್ಲೀಸ್, ಆಮೇಲೆ ಒಂದು 25 to 30 ಕ್ಲೋಸ್ ಆಫ್ ಇದು ಗಾರ್ಲಿಕ್ಕು. ಅದಾಗಿದ ತಕ್ಷಣ ಏನಾಗಿದೆ, ನಾನು ತ್ರೀ ಮೀಡಿಯಮ್ ಸೈಜ್ ಆನಿಯನ್ ಕಟ್ ಮಾಡಿ ಹಾಕ್ತಿದ್ದೀನಿ. ಅದನ್ನು ರಫ್ಲಿ ಚಾಪ್ ಮಾಡಿ ಹಾಕಿದ್ದೀನಿ. ಫೈನ್ ಇದೇನು ಬೇಡ, ಹೆಂಗಿದ್ರು ಆಮೇಲೆ ನಾವು ಅದನ್ನು ಸ್ಮ್ಯಾಶ್ ಮಾಡ್ತೀವಿ ಅಂತ. ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಜೀರಾ ಹಾಕಿದ್ದೀನಿ, ಯಾಕಂದರೆ ಫ್ಲೇವರ್ ಬರೋದೇ ಅದರಿಂದನೇ. ಆಮೇಲೆ ಬೇಳೆ ಎಲ್ಲ ನನಗೆ ಉಡಿಯಾಗಿ ಸಿಕ್ಕಲಿ ಅಂತ 1 ಸ್ಪೂನ್ ಆಯಿಲ್ ಹಾಕಿದ್ದೀನಿ, ಮತ್ತು ಒಂದು 1/2 ಟೀ ಸ್ಪೂನಷ್ಟು ಹಲ್ದಿ ಹಾಕಿದ್ದೀನಿ. ಆಮೇಲೆ ನನಗೆ ಫಸ್ಟಿಂದನೂ ನಮ್ಮಮ್ಮ ಹೇಳ್ತಾ ಇದ್ದಿದ್ದು ಬೇಳೆಗೆ ಉಪ್ಪು ಹಾಕಿದ್ರೆ ಬೇಯಲ್ಲ ಅಂತ. ನನಗೂ ಇವತ್ತರೆಗೂ ಅದೇ ಪ್ರಾಕ್ಟೀಸು. ಬಟ್ ಉಪ್ಪು ಹಾಕಿಲ್ಲ ಅಂದರೆ ಅದು ಸರಿಯಾಗಿ ಅದು ಟೇಸ್ಟ್ ಬರಲ್ಲ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಅದಕ್ಕೆ ಇದನ್ನು ಪಾಲಕ್ನ ನೋಡಿ ಈ ಥರನೇ ರಫಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಮೇಲ್ಗಡೆ ಇಟ್ಬಿಟ್ಟು ನಾನು ಮಿಕ್ಸ್ ಮಾಡಲ್ಲ. ಆ ಸೊಪ್ಪು ಮೇಲೇ ಅಲ್ಲಿ ನಮ್ಮಮ್ಮ ಹೇಳ್ದಂಗೆ ಬೇಳೆಗೆ ಉಪ್ಪು ಹಾಕ್ದಿರೋನು ಇರ್ಬೋದು, ಹಂಗೂ ಆಗಬೇಕು, ಮತ್ತು ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ ಉಪ್ಪು ಹಾಕಿದ್ದೀನಿ ಅನ್ನೋ ಥರನೂ ಇರಬೇಕು. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಈ ಥರ ಸೊಪ್ಪು ಹಾಕಿದಾಗ ಮೇಲ್ಗಡೆ ಸಾಲ್ಟ್ ಹಾಕಿಬಿಟ್ಬಿಡ್ತೀನಿ. ಒಂದು 1/2 ಟೀ ಸ್ಪೂನಷ್ಟು ಇದು ಹಾಕಿದ್ದೀನಿ, ರಾಕ್ ಸಾಲ್ಟ್ ಹಾಕಿದ್ದೀನಿ. ನಾನು ಆ್ಯಕ್ಚುಲಿ ಅಡುಗೆಗೆಲ್ಲ ನಾನು ರಾಕ್ ಸಾಲ್ಟೇ ಪ್ರಿಫರ್ ಮಾಡೋದು. ಮತ್ತು ನನಗೆ ಕಮೆಂಟ್ ಮಾಡಿ ಯಾರ್ಯಾರು ನಂದಿನಿ ಹೋಟೆಲಿಗೆ ಈ ದಾಲ್ ತಿನ್ನೋದಕ್ಕೆ ಅಂತಲೇ ಹೋಗ್ತೀರಾ ಅಂತ ಕಮೆಂಟ್ ಮಾಡಿ. ಆಮೇಲೆ ಸ್ವಲ್ಪ ನೀರು, ಬೇಳೆ ಕೆಳಗಡೆ ಬೇಳೆ ಸ್ವಲ್ಪ ಮುಳುಗುವಷ್ಟು ನೀರು ಹಾಕೋಣ. ಜಾಸ್ತಿ ಹಾಕಿದ್ರೆ ಸುಮ್ಮನೆ ಈಚೆ ಬಂದುಬಿಡುತ್ತೆ. ಮತ್ತು ಹೆಂಗಿದ್ರು ನಮಗೆ ದಾಲ್ ಕನ್ಸಿಸ್ಟೆನ್ಸಿ ಬಂದು ದಪ್ಪ ಬೇಕು. ಆಮೇಲೆ ಅಷ್ಟೇ. ಅದಾದಮೇಲೆ ಈ ವಿಜುವಲ್ಸ್ ಕ್ಲಿಕ್ ಮಾಡಿದ್ದೀನಿ. ಈ ವಿಜುವಲ್ಸ್ ಆಗಿದ ತಕ್ಷಣ ಓಪನ್ ಮಾಡೋಣ. ಪ್ರೆಷರ್ ಡೌನ್ ಆಗಿದ ತಕ್ಷಣ ಇವಾಗ ನನ್ನ ಹತ್ರ ಬೇಳೆ ಮಸಿಯೋದು ಇಲ್ಲ. ಸೊ ಅದಕ್ಕೆ ನಾನು ಸ್ಮ್ಯಾಶರ್ ತೊಗೊಂಡು ಸ್ಮ್ಯಾಶರಲ್ಲೇ ಸ್ಮ್ಯಾಶ್ ಮಾಡಿದೆ. ಅಂದರೆ ಆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಆ ಥರ. ಬಟ್ ಇವಾಗ ಒಂದು ಕಾಮಿಡಿ ಆಗುತ್ತೆ ನೋಡಿ. ನಾನು ಇವಾಗ ಕಲಿಸ್ಬಿಟ್ಟು ಆ್ಯಕ್ಚುಲಿ ಬೇಳೆನ ಬೆಂದಿದೆಯಾ ಅಂತ ನೋಡ್ತೀನಿ. ನನಗೆ ಏನಾಗಿತ್ತು ಅಂತ ಗೊತ್ತಿಲ್ಲ, ಒಂದೇ ಒಂದು ಬೇಳೆ ಬೆಂದಿಲ್ಲ ಗುರು. ಅಲ್ಲಿ ನೋಡಿ ಹೆಂಗೆ ಎಗರ್ಬಿಡ್ತದು, ನಗುನೇ ಬಂದುಬಿಡ್ತು ನನಗೆ. ನೆಕ್ಸ್ಟ್ ಎಲ್ಲ ಬೆಂದಿದೆ, ಅದೊಂದು ಬೇಳೆ ನನ್ನ ಅಜೀಬ್ ಮಾಡಿಬಿಡ್ತು. ಬೆಂದಿದ್ಯಾ ಅಂತ ಹಿಂಗೆ ಅನ್ನಕ್ಕೆ ಹೋದರೆ ಎಗರೇ ಹೋಯ್ತು ಎಲ್ಲಿಗೋ. ಹೋಗಲಿ ಬಿಡಿ, ಇವಾಗ ರೆಸಿಪಿ ಕಡೆಗೆ ಹೋಗೋಣ. ನಾನು ಹೇಳ್ದಂಗೆ ಸ್ಮ್ಯಾಶರ್ ತೊಗೊಂಡು ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟೆ ನಾನು ಅದನ್ನು. ಕನ್ಸಿಸ್ಟೆನ್ಸಿ ದಾಲ್ದು ಎಷ್ಟಕ್ಕೆ ಬೇಕೋ ಅಷ್ಟು. ಆ್ಯಕ್ಚುಲಿ ನೀರು ಕಡಿಮೆ ಹಾಕಿರೋದ್ರಿಂದ ಸ್ವಲ್ಪ ದಪ್ಪನೇ ಇದೆ ದಾಲು, ಮೀನ್ಸ್ ತಿಕ್ಕಾಗೇ ಇದೆ. ಚೆನ್ನಾಗಿ ಅನ್ಸುತ್ತಲ್ಲ, ಸ್ಯಾಟಿಸ್ಫೈಯಿಂಗ್ ಇದು ಸ್ಮ್ಯಾಶ್ ಮಾಡ್ತಾ ಇರೋದು. ಆ್ಯಕ್ಚುಲಿ ನನಗೆ ಡೈರೆಕ್ಟಾಗಿ ಮಾತಾಡೋದೇನೇ ನನಗೆ ತುಂಬ ಒಂಥರ ಖುಷಿ ಅನಿಸೋದು. ನನಗೆ ಈ ಥರ ವಾಯ್ಸ್ ಓವರ್ ಕೊಟ್ಟರೆ ನನಗೂ ಏನೋ ಒಬ್ಬೊಬ್ಬಳೇ ಮಾತಾಡ್ಕೊತಿದ್ದೀನೇನೋ ಅಂತ ಅನ್ನಿಸ್ತಾ ಇರುತ್ತೆ. ಸ್ವಲ್ಪ ತೆಳು ಮಾಡ್ಕೊಳ್ಳೋಕೆ ನೀರು ಹಾಕ್ಕೊಂಡೆ, ಒಂದು 3/4 ಗ್ಲಾಸ್, 1 ಗ್ಲಾಸಷ್ಟು. ಯಾಕಂದರೆ ನಾನು ಒಗ್ಗರಣೆ ಹಾಕೊಳ್ಳೋ ಟೈಮಲ್ಲಿ ಇದು ನಾನು ಪಕ್ಕದಲ್ಲಿ ಸ್ವಲ್ಪ ಕುದಿಯೋಕೆ ಇಟ್ಟಿದ್ದೆ. ಯಾಕಂದರೆ ಒಗ್ಗರಣೆ ಹಾಕೋ ಟೈಮಲ್ಲಿ ಕುದಿಬೇಕು ಅಂತ. ತಣ್ಣೀರು ಹಾಕಿರೋದ್ರಿಂದ ಅದು ಸ್ವಲ್ಪ ಕುಕ್ಕಿಂಗ್ ಪ್ರೊಸೆಸ್ ಡೌನ್ ಆಗುತ್ತೆ ಅಂತ. ಸೊ ಇವಾಗ ಒಗ್ಗರಣೆಗೆ ನಾನು ಒಂದು 2-3 ಸ್ಪೂನ್ಸಷ್ಟು ಆಯಿಲು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಗೀನೂ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಬರಬೇಕು, ರಿಚ್ ಫುಡ್ ಆಗಿರಬೇಕು ಅಂದರೆ ಹಾಕ್ಕೊಳ್ಳೇಬೇಕು. ಎರಡೂ ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸಾಸಿವೆ ಆಗಿದ ತಕ್ಷಣ ನಮ್ಮ ಮನೇಲಿ ಸಾಸಿವೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ. ನನಗೆ ಅದೇನೋ ಗೊತ್ತಿಲ್ಲ, ಸಿಡ್ದಿರೋ ಸಾಸಿವೆ ನಂಗೆ ತಿನ್ನೋದಕ್ಕೆ ತುಂಬ ಇಷ್ಟ. ಮೀನ್ಸ್ ಸಾರಲ್ಲೆಲ್ಲನೂ ಅದೊಂಥರ ನಂಗೆ ಫ್ಲೇವರ್ ಕೊಡುತ್ತೆ.
ಅದಾದಮೇಲೆ ಒಂದು 4 to 5 ಒಣಗಿದ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡಿಕೊಂಡೆ. ಒಂದೆರಡು ಲೈನಷ್ಟು ಕರಿ ಲೀವ್ಸು, ಕರ್ಬೇವಿನ ಸೊಪ್ಪು ಅದು ಹಾಕ್ಕೊಂಡು ಅಷ್ಟೇ ಸ್ಟವ್ ಆಫ್ ಮಾಡಿಬಿಡೋಣ. ಆಫ್ ಮಾಡಿಬಿಟ್ಟು ಆ ಕಡೆ ಕುದೀತಾ ಇತ್ತು ಸ್ವಲ್ಪ ದಾಲು, ಅದನ್ನು ತೊಗೊಂಡು ಇವಾಗ ಒಗ್ಗರಣೆನ ಅದಕ್ಕೆ ಹಾಕ್ಕೊಳ್ಳೋಣ. ಆ್ಯಕ್ಚುಲಿ ನಾನು ವಾಯ್ಸು ಆ್ಯಡ್ ಮಾಡಬೇಕಾಗಿತ್ತು. ಈ ಒಗ್ಗರಣೆ ಹಾಕಿದಾಗ ಜಸ್ಟ್ ಅಂತ ಸೌಂಡ್ ಬರುತ್ತಲ್ಲ, ಆಹಾ ಅನಿಸುತ್ತೆ. ಆ್ಯಸ್ ಯೂಶ್ವಲ್ ಅನುಷಾ ಯಾವುದು ವೇಸ್ಟ್ ಮಾಡೋದ್ರಿಂದ ದಾಲ್ನ ಕಲಸಿ ಅದರಲ್ಲಿರೋದೊಂದು 2 ಸೌಟ್ ದಾಲ್ನ ತೆಗ್ದು ಏನದು ಒಗ್ಗರಣೆ ಹಾಕಿದ್ದು ಬಾಣಲಿಗೆ ಹಾಕಿ ಕಲಸಿ ಹಾಕಿದ್ರೇ ಸಮಾಧಾನ ನನಗೆ. ಎಷ್ಟೆಷ್ಟೋ ವೇಸ್ಟ್ ಮಾಡ್ತೀವಿ, ಅದೇನಂತ ಗೊತ್ತಿಲ್ಲ. ಈ ಮಿಕ್ಸಿ ಬಟ್ಲು ತೊಳೆದು ಹಾಕೋದು, ಈ ಥರ ಒಗ್ಗರಣೆ ನಮ್ಮ ಕಲಸಿ ಹಾಕೋದು ಒಂಥರ ಖುಷಿ. ಸೊ ಇಷ್ಟೇ. ಇದಾದಮೇಲೆ ನನ್ನ ಮಗಳದು ಇದು ಖುಷಿ ನೋಡಬೇಕು ಅವಳಿಗೆ. ಆ್ಯಕ್ಚುಲಿ ದಾಲ್ ರೈಸೆಲ್ಲ ಅಂದರೆ ತುಂಬ ಇಷ್ಟ, ಅವಳು ತುಂಬಾ ಖುಷಿಪಟ್ಲು. ಸೊ ನೋಡಿ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನಾನು ನಂದಿನಿದು ಪಪ್ಪು ಮಾಡಿದ್ದೀನಿ ತನ್ವಿ. ಇದು ಚೆನ್ನಾಗಿ ಗೀ ಹಾಕಿ, ಅದು ಪಪ್ಪು ಅಂದರೆ ದಾಲ್, ಅದನ್ನು ತಿಂದ್ಬಿಟ್ಟು ತುಂಬ ಗೀ ಹಾಕಿದ್ದೀನಿ. ಹೆಂಗಿದೆ ಹೇಳು ಮಗನೆ? ಸೇಮ್ ಹಂಗೆ ಇದಲ್ಲ, ಚೆನ್ನಾಗಿದೆ. ಬಾಯ್ ಬಾಯ್. ಎಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ. ನನಗೆ ಆವಾಗ ಒಂದು ತುತ್ತಿಕ್ಕಿದ್ರು ನೋಡಿ, ಹಾಲಿಗೆ ಬರೋ ಗಂಟ ನನಗೆ ಬಾಯಲ್ಲಿ ನೀರು ತುಂಬಿಕೊಂಡು ಅಷ್ಟು ಚೆನ್ನಾಗಿದೆ. ಅಮ್ಮ ದೊಡ್ಡ ದೊಡ್ಡ ಗೋಲ ಇಟ್ಕಮ್ಮ, ಫೀಲ್ ಮಾಡ್ಕೊತಿದ್ದೀನಿ. ಫೀಲ್ ಮಾಡ್ಕೊತಿದ್ಯಾ? ಅದೇಂಗೆ ಫೀಲ್ ಮಾಡೋದು? ಇಟ್ರೆ ತಿನ್ನೋಕ್ಕಾಗತ್ತಾ? ಎಷ್ಟು ದೊಡ್ಡ ಗೋಲ? ಹೆಂಗೆ ಫೀಲ್ ಮಾಡೋದು ತೋರಿಸು. ಬೇಕಾ ದೊಡ್ಡ ಗೋಲ? ಹೆಂಗೆ ಫೀಲ್ ಮಾಡೋದು? ಅಷ್ಟೊಂದು ಚೆನ್ನಾಗಿದೆಯಾ ರಾಜ? ಅವಾಗಿನ ತರಿಸೋದು ಸೂಪರ್. ತಿನ್ನು ಮಗ. ಓ ಲಗೋ